ಹಂಗೆ ಕಲೆನೂ ಹಂಗೆ, ಅದಕ್ಕೆ ಸಾವಿಲ್ಲ. ಅಲ್ಲಿ ಇಲ್ಲಿ ಬೆಳಿಲಿಕ್ಕಂದ್ರೆ ಬೇರೆ ಕಡೆ ಬೆಳ್ತೈತೆ ಅಷ್ಟ, ಎಲ್ಲರೂ ಬೆಳಿತೈತೆ ಅದು. ಹೌದು ಸರ್. ಅದಕ್ಕೇನು ಸಾವಿಲ್ಲ. ಅದ್ರ ಮಕ್ಕಳದವ್ರು ಬೆಳಿಬೋದು. ಇವಾಗ ಸಿದ್ದೇಶ್ವರ ಸ್ವಾಮಿಗಳ ಜೊತೆಗೆ ನಮ್ಮ ಅಜ್ಜ ಇದ್ದಾರಂತ ನಮ್ಮನ್ನ ಯಾರು ನಮ್ಮ ಮಕ್ಕಳು ನೆನೆಸಿದ್ರೆ ಅವ್ರಿಗೆ ಬಹಳ ಖುಷಿ ಆಕೈತೆ ಅವ್ರಿಗೆ. ಹಂಗೆ ಕಲೆನೂ ಹಂಗೆ, ಅದೊಂದು ಸ್ವಲ್ಪ ದಿವಸ ಹೋದ್ಮೇಲೆ ಈಗ ನಾವು ನೋಡ್ರಿ ಮಕ್ಕಳು ಏನಾದ್ರು ಭಾಳ ಅವಸರ ಮಾಡ್ತಾ ಇದ್ರೆ ಏನಂತ ಹೇಳ್ತೀವಿ ಅವ್ರ ಮಕ್ಕಳಿಗೆ, ಏಳ್ರ ಹುಟ್ಟಿ ನಾವು ಬಂದ್ ಕೇಳ್ತಾರೆ ನೋಡ್ರಿ. ಬಹಳಷ್ಟು ಒಂದ್ ಸ್ವಲ್ಪ ದಿವಸ ತಡ ಆತ ಗಜಗರ್ಭ ಅಂತ ಹೇಳ್ತೀವಿ ನಾವು. ಟೈಮ್ ತಗೊಂಡು ಏನಾಗುತ್ತಲ್ಲ ಅದಕ್ಕೆ ಒಂದಿಟ್ಟು ಹ್ಯಾಪಿನೆಸ್ ಇರುತ್ತೆ, ಮತ್ತೆ ಪರಿಪೂರ್ಣತೆ ಸಿಗ್ತೈತೆ ನಿಮ್ಗೆ. ಇಲ್ಲ ಅಂತಂದ್ರೆ ಮಂಗನ ಆಟಿದ್ದಂಗ, ಒಂದು 7 ಎಮ್ಮಿ ಮೇಲೆ ಕೊಡೋದು, ಒಂದ್ಸಲ 6 ಎಮ್ಮಿ ಮೇಲೆ ಕೊಡೋದು, ಹಿಂಗಾಗಿ ಇದರಿಂದ ಪರ್ಫೆಕ್ಟ್. ಒಬ್ಬ ದೊಡ್ಡ ವ್ಯಕ್ತಿ, ಎಲ್ಲ ತಿಳ್ಕೊಂಡ ವ್ಯಕ್ತಿ ಕೂಡ ಮತ್ತೊಬ್ಬರಲ್ಲಿ ಇರುವಂತ ಚಿಕ್ಕ ಮಕ್ಕಳ ಹತ್ತಲ್ಲಿ ಇರುವಂತಹ ಜ್ಞಾನವನ್ನು ಹೆಂಗ್ ಹೊರ ತೆಗಿಬೇಕು ಅನ್ನೋ ಒಂದು ಜ್ಞಾನ ಅವರಲ್ಲಿತ್ತು. ಇದನ್ನ ಅವ್ರು ಭಾಳ ಬಳಸ್ತಾ ಇದ್ದಾರೆ ಅವರು. ಆದ್ರೆ ಅವನಿಗೆ ಮಾತ್ರ ಖುಷಿ ಕೊಟ್ಟಿರ್ತೈತಿ. ಯಾಕೆ ಕೊಡ್ತು ಅಂತ ಕೇಳಿದಾಗ, ಯಾವುದೇ ವ್ಯಕ್ತಿ ಇರಲಿ, ನಾವು ಮಹಾತ್ಮ ಗಾಂಧಿಗೆ ಆಗ್ಲಿ, ಸುಭಾಷ್ ಚಂದ್ರ ಬೋಸ್ ಆಗ್ಲಿ, ಇದ್ದಾಗ ನಮ್ಗೆ ವ್ಯಾಲ್ಯೂ ಕಡಿಮೆ ಕೊಡಲ್ಲ, ಅವಾಗ ಇಲ್ಲಾಗನೇ ಹೆಚ್ಚು ನಾವು ಪ್ರಶಸ್ತಿ ಕೊಡ್ತೀವಿ ನಾವು. ಯಾಕಂದ್ರೆ ಬೆಲೆ ಗೊತ್ತಾಗೋದು ಕೆಲವೊಂದು ದಾರ್ಶನಿಕರು, ಕೆಲವರು ದಾರ್ಶನಿಕರು, ಋಷಿಗಳು, ಅವರೆಲ್ಲ ಅವರು ಆದೊಂದು 100 ವರ್ಷಕ್ಕೆ ನಮ್ಗೆ ಅರ್ಥ ಆಗುತ್ತಂತ. ಈಗ ನಮ್ಗೆ ಒಂದು ದೃಷ್ಟಾಂತ, ನಮ್ಮ ನಡೆದಾಡೋ ದೇವರು ಸಿದ್ದೇಶ್ವರ ಅವ್ರದ್ದು ಇನ್ ಮೇಲೆ ಗೊತ್ತಾಗುತ್ತೆ. ಈ ಇಲ್ಲಿ ತನಕ ಗೊತ್ತಾಗಿಲ್ಲ ಯಾರಿಗೆ ಇದು. ಈಗ ನಾವು ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ವಲ್ಲ, ಅಲ್ಲಿ ನಮ್ಮ ಎಷ್ಟೊಂದು 3 ಜನ ಫ್ರೆಂಡ್ಸ್ ಬಂದಿದ್ರು ಬೆಂಗಳೂರು ನೋಡ್ಬೇಕಂತ ಹೇಳಿ. ಅವ್ರಿಗೆ ದರ್ಶನ ಆಗಿಲ್ಲ ಅವ್ರದ್ದು. ಅವ್ರಿಗೆ ಈಗ ಅವ್ರಿಗೆ ಮಿಸ್ ಆಗ್ಬಿಟ್ಟೈತಿ. ಅವ್ರಿಗೆ ನಮಗೆ ಇಲ್ಲ ದಿನ ಒಡನಾಟ ಅವ್ರದ್ದು, ಅದು ಈಗ ಗೊತ್ತಾಗಿಲ್ಲ. ಇದನ್ನು ಇನ್ನೊಂದು 100 years ಆದ್ಮೇಲೆ ಇವಾಗ ಸಿದ್ದೇಶ್ವರ ಸ್ವಾಮಿಗಳ ಜೊತೆಗೆ ನಮ್ಮ ಅಜ್ಜ ಇದ್ದಾರಂತ ನಮ್ಮನ್ನ ಯಾರು ನಮ್ಮ ಮಕ್ಕಳು ನೆನೆಸಿದ್ರೆ ಅವ್ರಿಗೆ ಬಹಳ ಖುಷಿ ಆಕೈತೆ ಅವ್ರಿಗೆ. ಹಂಗೆ ಕಲೆನೂ ಹಂಗೆ, ಅದೊಂದು ಸ್ವಲ್ಪ ದಿವಸ ಹೋದ್ಮೇಲೆ ಅದ್ರ ಬಗ್ಗೆ ಸಾಕಷ್ಟು ವಿಮರ್ಶೆಗಳಾಗ್ತಾವ, ಬರೀತಾರ. ಇವು ಮಾಧ್ಯಮಗಳು ಹೆಂಗೈತೆ ಅಂತಂದ್ರೆ, ಒಂದು ವಸ್ತು ಅಂದ್ರೆ ಬಹಳ ಸರಳವಾಗಿ ಹೇಳ್ಬೇಕಂತಂದ್ರೆ, ಒಂದು ಹೂವಿನ ಸುಗಂಧ, ಆ ಸುಗಂಧ ಐತಿ, ನಮಗೆ ಆಸ್ವಾದಿಸಲಿಕ್ಕೆ ನಮಗೆ ದೇವ್ರ ಮಗು ಕೊಟ್ಟಾನ. ಬಟ್ ಒಂದು ಮೀಡಿಯಂ ಬೇಕು. ಏನ್ ಬೇಕು? ಗಾಳಿ ಬೇಕು. ಅದು ನಮ್ಮ ಹತ್ರನೇ ಬರ್ಬೇಕು ಗಾಳಿ, ಅದು ಬೀಸಿ. ಬೇರೆ ಕಡೆ ಹೋದ್ರೆ ಅದದ್ದು ನಮ್ಮ ಸುಗಂಧ ಅರ್ಥ ಆಗಂಗಿಲ್ಲ. ಇದು ಕೂಡ ಹಾಗೆ, ಪ್ರತಿಯೊಂದು ಕಲೆಗಳ ಬಗ್ಗೆ ಮತ್ತೊಬ್ಬರಿಗೆ ಮುಟ್ಟಬೇಕಂತಂದ್ರೆ ಯಾವ್ದಾದ್ರ ಮುಖಾಂತರ ಮುಟ್ಟಬೇಕು. ಅದು ಕೆಲವೊಂದು ಪತ್ರಿಕೆ ಮಾಧ್ಯಮ ಆಗಿರ್ಬೋದು, ಟಿವಿ ಮಾಧ್ಯಮ ಆಗಿರ್ಬೋದು, ಅಥವಾ ಯೂಟ್ಯೂಬ್ ಆಗಿರ್ಬೋದು, ಯಾವುದೇ ಒಂದು ಮಾಧ್ಯಮ ಆಗಿರ್ಬೋದು, ಈ ರೀತಿ ಮುಟ್ಬೇಕು. ಅದು ಮೊದಲಿನ ಕಾಲ ಹೆಂಗೆ ರಾಮಾಯಣ ಮಹಾಭಾರತ ಬಂದಾವಲ್ಲ, ಜನರಿಂದ ಜನರಿಗೆ ಹೆಂಗೆ ಬಂದಾವಲ್ಲ, ಹಂಗೆ ಏನಾದರೂ ಒಂದು ಕ್ರಿಯೆ ನಡೆದಿರ್ಬೇಕು. ಅಂದಾಗ ಮಾತ್ರ ಆ ವಸ್ತು ಏನು ಅನ್ನೋದು ಗೊತ್ತಾಗುತ್ತೆ. ಓಕೆ, ಹಂಗಾಗಿ ಕೆಲವೊಂದು ಕಲೆಗೆ ಭಾಳಷ್ಟು ವ್ಯಾಲ್ಯೂ ಬರುತ್ತೆ. ಕೆಲವೊಂದ್ಸಲ ತೊಗೊಂಡವ್ರಿಗೆ ಕೆಲವ್ರು ಕ್ವಶನ್ ಕೇಳ್ಯಾರ, ಏನ್ರಿ ಅದನ್ನ ₹1 ಕೋಟಿ ತೊಗೊಂಡ್ರಿ ನೀವು, ಯಾಕೆ ಅದರಲ್ಲಿ ಏನಿದೆ ಅಂತ ಕೇಳ್ಯಾರ ಕೆಲವರು ಬಹಳ ಚೆನ್ನಾಗಿ ಉತ್ತರ ಕೊಟ್ಟಾರ. ಏನ್ ಕೊಟ್ಟಾರ ಅಂತಂದ್ರೆ, ಈಗ ಜಗತ್ತಿನಾಗ ಅತ್ಯಂತ ಶ್ರೀಮಂತ ಕಾರುಗಳು ರೋಲ್ಸ್ ರಾಯ್ಸ್. ಓಕೆ, ಅವು ಮಿನಿಮಮ್ ಪ್ರೊಡಕ್ಷನ್ ಮಾಡ್ತಾರ ಅವ್ರು. ಬಟ್ ಆರ್ಟ್ ರಿಪ್ರೊಡಕ್ಷನ್ಸ್ ಇರಲ್ಲ ಇನ್ ದಿ ವರ್ಲ್ಡ್. ಆ ಪೀಸನ್ನು ನೀವು ಮತ್ತೆ ಎಲ್ಲಿ ಹುಡುಕಿದ್ರು ಸಿಗಂಗಿಲ್ಲ. ದಟ್ ವೈ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ಒಬ್ಬರು ಇಂಡಸ್ಟ್ರಿಯಲಿಸ್ಟ್ ಒಂದು ಪೇಂಟಿಂಗ್ ತೊಗೊಂಡಾಗ ಇದೊಂದು ವರ್ಡ್ ಹೇಳಿದ್ದಾರೆ. ಯಾಕಂದ್ರೆ ಈ ಕಲಾಕೃತಿ ಇದನ್ನು ಇಡೀ ಜಗತ್ತಿನಾಗ ನಿಮ್ಗೆ ಎಲ್ಲಿ ಸಿಗಂಗಿಲ್ಲ, ಆದ್ರೆ ನಿಮ್ಮಂತ ಕಾರ್ ನಮ್ಮಲ್ಲಿ ಅದಾವ ಅಂತ ಹೇಳ್ತಾರ. ಅವರು ರೋಲ್ಸ್ ರಾಯ್ಸ್ ಅಂದ್ರಲ್ಲ ಸರ್, ಅವರು ನಿಮ್ಗೆ ಯಾವ ಕಲರ್ ಬೇಕು, ಯಾವ ಡಿಸೈನ್ ಬೇಕಂದ್ರೆ ಲೋಗೋನು ಚೇಂಜ್ ಮಾಡ್ಕೊಡ್ತಾರೆ. ಸೊ ನಿಮ್ಗೆ ಏನ್ ಇಷ್ಟ ಅದಲ್ಲ ಎಲ್ಲವೂ ಕೂಡ ಚೇಂಜ್ ಮಾಡ್ಕೊಡ್ತಾರೆ. ಹೌದು, ರೀಬಿಲ್ಟ್ ಮಾಡ್ಕೊಡ್ತಾರೆ. ಬಟ್ ಕಲೆ ಆಗಲ್ಲ. ಅದಕ್ಕೆ ಹಿಂಗಾಗಿ ಕೆಲವೊಂದು ಕಲೆಗೆ ಹೆಚ್ಚು. ಮತ್ತೆ ಇನ್ನೊಂದು ಕೆಲವೊಂದು ಒಂದ್ಸಲ ನೇಮ್ ಬಂದ್ಮೇಲೆ, ಈಗ ನಮ್ಮ ಎಕ್ಸಾಂಪಲ್ ಎಂ.ಎಫ್. ಹುಸೇನ್ ಅಂತ ಬಹಳಷ್ಟು ಹೆಸರು ಐತಂತಂದ್ಮೇಲೆ ಅವ್ರ ಕಲಾಕೃತಿಗಳು ಈಗೂ ಕೋಟಿಗಟ್ಟಲೆ ಹೋಗ್ತಾವ. ಅದಕ್ಕೆ ವ್ಯಾಲ್ಯೂ ಕೊಡ್ತಾ ಇದ್ದಾರೆ. ಈಗ ಹಳೆ ಕಲಾಕೃತಿಗೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಆಗಿದಾವೆ ಈಗ. ಅದಕ್ಕೆ ನಮ್ಮ ಓಲ್ಡ್ ಗಿಲ್ ನಮ್ಮ ತಂದೆಯವ್ರ ಕಲಾಕೃತಿಗಳು ಮೋಸ್ಟ್ಲಿ ಮುಂದೆ ವ್ಯಾಲ್ಯೂ ಬರ್ಬೋದು, ಈಗಲ್ಲ, ಇನ್ನೊಂದು ಸ್ವಲ್ಪ ವರ್ಷ ಆದ್ಮೇಲೆ. ನಮ್ಮ ತಂದೆಯವರು ಹೇಳ್ತಾ ಇದ್ರು, ನಾನು ಹೋದ್ಮೇಲೆ ನನ್ನ ಕಲಾಕೃತಿ ವ್ಯಾಲ್ಯೂ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳ್ತಾ ಇದ್ರು. ಅದನ್ನ ನಾವು ರಕ್ಷಣೆ ಮಾಡಿದೀವಿ, ಅದು ಹಾಗೆ ಇರುತ್ತೆ. ಅದು ಕಳ್ಕೊಂಡ್ಮೇಲೆ ಗೊತ್ತಾಗಲ್ಲ. ಅದು ಈಗ ನಮ್ಮ ಸಂಸ್ಕೃತಿ ಐತಲ್ಲಿ, ಹೆಂಗೆ ನಾವು ಕಳ್ಕೊಂಡ್ಮೇಲೆ ಗೊತ್ತಾಗಲ್ಲ. ಒಂದು ನಮ್ಮಲ್ಲಿ ಬ್ರಿಟಿಷ್ ಕಾಲದೊಳಗೆ ತಾವು ಮುಲುಕ್ ಮೈದಾನ ತೋಫ್ ನೋಡಿರ್ಬಹುದು. ಆ ಮುಲುಕ್ ಮೈದಾನ ತೋಫ್ನಾಗ ನಾವು ಸಣ್ಣರಿದ್ದಾಗ 2 ರಿಂಗ್ ಇದ್ವು, ಅದಕ್ಕೆ ರಿಂಗ್ಸ್. ಈಗ ಖಾಲಿ ಆಗಿದಾವೆ, ರಿಂಗ್ಸ್ ಎಲ್ಲ ಇಲ್ಲ, ಕಟ್ ಮಾಡ್ಕೊಂಡು ಹೋಗಿದಾರೆ. ಯಾಕಂದ್ರೆ ಅದ್ರಲ್ಲಿ ಪಂಚಲೋಹ ಬಂಗಾರ ಐತೆ ಅಂತ ಹೇಳಿ ಸುದ್ದಿ ಬಂದ್ಮೇಲೆ ಅದನ್ನ ರಿಂಗ್ಸ್ ತೊಗೊಂಡು ಹೋಗ್ಯಾರಂತ ಸುದ್ದಿ ಇಲ್ಲಿ. ಈಗ ಅಲ್ಲಿ ಹಿಂಗೆ ಕೆಲವೊಂದು ಕಾಲಕ್ಕೆ ಇರ್ತಾವೆ, ಕೆಲವೊಂದು ಕಾಲಕ್ಕೆ ಇರಲ್ಲ. ಓಕೆ ಸರ್. ಸೊ ಅದೊಂದಾದ್ರೆ, ಸೊ ಈಗ ಸಾಕಷ್ಟು ವಿದ್ಯಾರ್ಥಿಗಳಿಗೆಲ್ಲ ನಾನು ಪೇಂಟಿಂಗ್ ಮಾಡಬೇಕು, ಚಿತ್ರಕಲೆ ಮಾಡಬೇಕು ಅಂತ ಆಸಕ್ತಿ ಇರುತ್ತೆ.
ಬಟ್ ತಂದೆ ತಾಯಿ ಅದಕ್ಕೆ ಸಪೋರ್ಟ್ ಮಾಡಲ್ಲ, ಕೆಲವೊಬ್ರು ಮಾಡ್ತಾರೆ, ಕೆಲವೊಬ್ರು ಮಾಡಲ್ಲ. ಸೊ ಆ ಥರ ಸಿಚುವೇಶನ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆಮೇಲೆ ಪೇರೆಂಟ್ಸಿಗೆ ಒಂದು ಘಟನೆ ಹೇಳ್ತೇನೆ. ನಾನು ಸಪ್ನಾ ಬುಕ್ ಸ್ಟಾಲಿಗೆ ಹೋಗಿದ್ದೆ. ನಾನು ಸಪ್ನಾ ಬುಕ್ ಸ್ಟಾಲಿಗೆ ಹೋದಾಗ ಚಿಕ್ಕ ಮಕ್ಕಳು ಇದೇ ಟೈಪ್ ಆಫ್ ಬುಕ್ಸ್ ಹುಡುಕ್ತಾ ಇರ್ತಾರೆ. ಅಂದ್ರೆ ಒಂದು ಕಡೆ ಚಿತ್ರ, ಅದನ್ನು ಈ ಕಡೆ ಒಂದು ಡ್ರಾಯಿಂಗ್ ಇರುತ್ತೆ, ಅಲ್ಲಿ ಬಣ್ಣ ತುಂಬೋದು ಮಾಡೋದು, ಈ ಥರ ಬುಕ್ಕ ಒಂದು ಹುಡುಗ ಸೆಲೆಕ್ಟ್ ಮಾಡಿದ್ದ. ಅವ್ರ ತಂದೆ ತಾಯಿ ಬೈತಾ ಇದ್ರು, ಇದನ್ನ ಯಾಕೆ ತೊಳ್ತಾ ಇದೆ ನೀನು ಅಂತೇಳಿ. ನಾನಂದೆ ಕೊಡಿಸಿ ಸರ್. ಇಲ್ಲ ನಾನು ಕೊಡಿಸ್ತೀನಿ ಅಂತಂದೆ. ನೀವು ಆರ್ಟಿಸ್ಟ್ ಏನ್ರಿ ಅಂತ ಕೇಳಿದ್ರೆ, ಹೌದು ನಾನು ಆರ್ಟಿಸ್ಟು. ಮಗು ಕೇಳ್ತಾರೆ, ಅದು ಸ್ಕಿಲ್ ಓರಿಯೆಂಟೆಡ್ ಅದು ಸಬ್ಜೆಕ್ಟ್. ಚಿತ್ರಕಲೆ ಅಂತಂದರೆ ಅದು ಸ್ಕಿಲ್ ಡೆವಲಪ್ಮೆಂಟ್ಸ್ ಮಾಡುತ್ತೆ. ಮತ್ತು ಚಿತ್ರ ಯಾರು ಮಾಡ್ತಾರ, ಇದು ಸತ್ಯ. ಅದು ಯಾವುದೇ ಲೈನಿಗೆ ಹೋಗಲಿ, ಅವನು ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಹೋಗಲಿ, ಅವನು ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗಲಿ, ಪರ್ಫೆಕ್ಟ್ನೆಸ್ ಇರುತ್ತೆ ಅವನಲ್ಲಿ. ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಕ್ಕಿಂತ ಏನು ವರ್ಕ್ ಮಾಡಿದ್ರು, ಡ್ರಾಯಿಂಗ್ ಮಾಡಿ, ಅದ್ರಲ್ಲಿ ಕೆಲವೊಂದು ಪಾರ್ಟ್ ಇರುತ್ತೆ ನಿಮ್ಗೆ, ಥಿಯರಿ ಅಂಡ್ ಪ್ರಾಕ್ಟಿಕಲ್. ಆ ಪ್ರಾಕ್ಟಿಕಲ್ನೊಳಗೆ ಪರ್ಫೆಕ್ಟ್ನೆಸ್ ಜಾಸ್ತಿ ಚಿತ್ರ ಬ್ಯಾಕ್ ಇದ್ದವ್ರಿಗೆ. ಉಳಿದವರು ವೀಕ್ ಆಗ್ತಾರೆ. ಅದಕ್ಕೆ ಅದು ಯಾವನ ಆರ್ಟಿಸ್ಟ್ ಆಗ್ಬೇಕಂತ ಏನಿಲ್ಲ, ಅವ್ನು ಯಾವ ಫೀಲ್ಡಿಗೆ ಹೋಗಲಿ. ಆದರೆ ಈ ವಯಸ್ಸಿನಾಗ ಅವ್ನಿಗೆ ಕೊಡಿಸಿದ್ರೆ, ಪ್ರೋತ್ಸಾಹ ಮಾಡಿದ್ರೆ ಒಳ್ಳೆಯದು. ಈಗ ಅನುಕೂಲ ಭಾಳ ಅದಾವೆ. ಈಗ ನೀವು ಎಲ್ಲ ಆನ್ಲೈನ್ದಾಗ ಅಭ್ಯಾಸ ಮಾಡ್ಬೋದು, ಅಥವಾ ಸಾಕಷ್ಟು ಕಾಲೇಜ್ಗಳನ್ನ ಅದಾವೆ. ಈಗ ಎಲ್ಲ ಊರಿಗೆ ಕಾಲೇಜ್ ಅದಾವೆ. ಆದರೆ ಕೆಲವೊಂದು ಎಲ್ಲ ಮುಸ್ತಾ ಇದಾವೆ. ಅದು ನೀವು ಹೇಳಿದ್ರಲ್ಲ, ಎಲ್ಲ ಡ್ರಾಯಿಂಗ್ ಟೀಚರ್ಸ್ ಎಲ್ಲ ಕೆಲವೊಂದು ಕಡೆ ರಿಕ್ರೂಟ್ಮೆಂಟ್ ಇಲ್ಲ. ಈಗ ಯಾವ ಡ್ರಾಯಿಂಗ್ ಟೀಚರ್ಸನ್ನು ಪೋಸ್ಟನ್ನು ತೊಳ್ತಾ ಇಲ್ಲ. ಅಲ್ಲೆಲ್ಲ ಗೌರ್ಮೆಂಟ್ನವ್ರು ಭಾಳ ನಿಷ್ಕಾಳಜಿ ಮಾಡ್ತಾ ಇದ್ದಾರೆ. ಅದನ್ನ ಹಾಗೆ ಬಿಟ್ಬಿಟ್ರೆ ಅವೇ ತಾವೇ ಮುಚ್ಚೋಗ್ಬಿಡ್ತಾವಂತೆ. ಹೆಂಗೆ ಈಗ ಸರ್ಕಾರಿ ಎಲ್ಲ ಹೈಸ್ಕೂಲ್ಗಳನ್ನ, ಆಮೇಲೆ ಪ್ರಾಥಮಿಕ ಶಾಲೆಗಳನ್ನೆಲ್ಲ ಮುಚ್ಚಿ ಯಾವುದೋ ಒಂದು ಹೊಸ ಸ್ಕೂಲ್ ಮಾಡೋ ಏನೋ ಪ್ಲ್ಯಾನ್ ಇದೆ ಸರ್ಕಾರದೊಳಗೆ. ಆ ಟೈಪ್ ಬದಲಾವಣೆ ಅದು ಜಗದ ನಿಯಮ, ಅದು ನಾವು ಏನು ಮಾಡೋಕ್ಕಾಗಂಗಿಲ್ಲ ಅದನ್ನು. ಆದ್ರೆ ಕಲೆಗಳು ಯಾವತ್ತ ಅವಕ್ಕೆ ಸಾವಿಲ್ಲ, ಅವಕ್ಕೆ ಅದಕ್ಕೇನು ಸಾವಿಲ್ಲ. ಅದು ಬೇರೆ ಯಾವ ರೂಪದೊಳಗೂ ಕೂಡ ಅವು ಬೆಳಿತಾವೆ. ಈಗ ಹುಲ್ಲು ಬೆಳಿತೈತಲ್ಲ, ಅದೇನು ಹುಲ್ಲಿಗೆ ನೀವೇನು ಬೆಳೆಸೋ ಅವಶ್ಯಕತೆ ಇಲ್ಲ, ತಾನೇ ಬೆಳಿತಾನೆ. ಅದು ನೀವು ಯಾರು ಎಷ್ಟು ತುಳಿರಿ, ನೀವು ಕಟ್ ಮಾಡ್ರಿ, ಅದು ಮತ್ತೆ ಸಿಗತೈತಿ. ಹಂಗೆ ಕಲೆನೂ ಹಾಗೆ, ಅದಕ್ಕೆ ಸಾವಿಲ್ಲ. ಅಲ್ಲಿ ಇಲ್ಲಿ ಬೆಳಿಲಿಕ್ಕಂದ್ರೆ ಬೇರೆ ಕಡೆ ಬೆಳಿತೈತೆ ಅಷ್ಟೇ. ಎಲ್ಲರೂ ಬೆಳಿತೈತೆ ಅದು. ಅದಕ್ಕೇನು ಸಾವಿಲ್ಲ. ಅದ್ರ ಮಕ್ಕಳದೊಳಗೆ ಬೆಳಿಬೋದು, ಅಥವಾ ಸ್ಕೂಲ್ನಲ್ಲಿ ನೀವು ಒಟ್ಟೆ ಹೇಳದೆ ಹೋದ್ರು ಕೂಡ ಮಕ್ಕಳು ಮಾಡ್ತಾರೆ. ಯಾರ ಮನೆಗೆ ಹೋದ್ರು ಕೂಡ ಮಕ್ಕಳಿದ್ದ ಮನೆಗೆ ಹೋದ್ರೆ ಈ ಮನೆಯೊಳಗೆ ಮಕ್ಕಳು ಅದಾರೋ ಇಲ್ಲ ಅಂತೇಳಿ ಗೊತ್ತಾಗೋದು ಹೇಗೆ ಹೇಳ್ತೀರ ನೀವು? ಈ ಮನೆಯ ಮಕ್ಕಳು ಅದಾರ, ಆ ಮಕ್ಕಳು ಏನು ಸಣ್ಣ ಪುಸ್ತಕ ಏನೂ ಇಲ್ಲ, ಅವ್ರ ಮನೆಯಾಗಿನ ಗಾಡಿ ನೋಡಿದ್ರೆ ಸಾಕು. ಹೌದು, ಗೀಚಿರ್ತಾರೆ, ಎಲ್ಲ ಗಿಚ್ಚಿರ್ತಾರೆ. ಅದನ್ನ ಹತ್ರ ಅವಾಯ್ಡ್ ಮಾಡಕ್ ಬರಂಗಿಲ್ಲ. ನೀವು ಯಾವ ಸ್ಕೂಲ್ನಲ್ಲಿ ಡ್ರಾಯಿಂಗ್ ಟೀಚರ್ ಇರ್ಲಿಕ್ಕಂದ್ರೂ ಪರವಾಗಿಲ್ಲ, ನೀವು ಕಲಿಸ್ತಿದ್ರು ಪರವಾಗಿಲ್ಲ. ಆ ಮಕ್ಕಳು ಗೋಡೆನ ಇಡೀ ಭಿತ್ತಿ ಮಾಡ್ಕೋತಾವ, ಅಲ್ಲಿ ಚಿತ್ರ ಮಾಡ್ತಾವು, ಎಲ್ಲಾ ಪುಸ್ತಕದಾಗ ಡ್ರಾಯಿಂಗ್ನ ಮಾಡಿರ್ತಾವು. ಹಿಂಗಾಗಿ ಅದಕ್ಕೆ ಸಾವಿಲ್ಲ. ಅದು ಕ್ರಿಯೇಷನ್ನಿಗೆ ಇಟ್ ಈಸ್ ಆಲ್ಸೋ ಒನ್ ಪಾರ್ಟ್. ಅದು ಇಲ್ಲದೆ ನಿಮ್ದು ಏನು ಕ್ರಿಯೇಷನ್ ಸ್ಟಾರ್ಟ್ ಆಗಲ್ಲ. ಅದ್ರ ಜೊತೆಗೆ ಹಾಡೋದೂ ಅಷ್ಟೇ. ಮಕ್ಕಳು ಹಾಡ್ತಾವು, ಚೀರ್ತಾವು, ಸ್ವರಗಳನ್ನ ತೆಗಿತಾವು. ಅದು ಸಂಗೀತನೂ ಅದರಲ್ಲೇ ಇರುತ್ತೆ, ಸಾಕಷ್ಟು ಅಭಿನಯನೂ ಮಾಡ್ತಾರ, ನಾಟಕ ನೃತ್ಯ ಪ್ರಕಾರನೂ ಇರುತ್ತೆ, ಅದ್ರ ಜೊತೆಗೆ ಚಿತ್ರನೂ ಇರುತ್ತೆ, ಮಕ್ಕಳು ಇರ್ತಾರ. ಇದಕ್ಕಾಗಿ ಅದಕ್ಕೇನು ಇದು ಇಲ್ಲ. ಅದನ್ನ ಇವತ್ತು ನಮ್ದು ಅದಕ್ಕೆ ಭಾಳಷ್ಟು ನಮ್ದು ಇನ್ನೇನು ಲೈಫೇ ಇಲ್ಲ ಅಂತ ಹೇಳಿ ನಾವು ಅನ್ನಕ್ಕೂ ಬರಂಗಿಲ್ಲ. ಅದಕ್ಕೆ ಐತೆ ಅದಕ್ಕೆ ಜೀವನ. ಎಲ್ಲೂ ಇರ್ಲಿಕ್ಕಂತಂದ್ರೂ ನೀವು ಯಾವ ಬೇಕಾದ ಫೀಲ್ಡಿಗೆ ಹೋದ್ರೂ ಕೂಡ ಅದು ನಿಮ್ಮ ಹಿನ್ನೆಲೆಯಾಗಿ ನಿಲ್ತದೆ. ಅದು ಆ ಕಲೆ ಅದೊಂದು ದೊಡ್ಡ ಶಕ್ತಿ ಅದಷ್ಟೇ. ಸೊ ಇನ್ನೊಂದು, ಈಗಿನ ಯುವಕರಿಗೆ ಏನಾಗೈತೆ ಅಂದರೆ ತಕ್ಷಣದ ಗೆಲುವು ಬೇಕು. ನಿಜ. ಅದ್ರ ಬಗ್ಗೆ ಹೇಳೋದಾದ್ರೆ ಒಂದೆರಡು ಮಾತು. ಇಲ್ಲ, ತಕ್ಷಣ ಅಂತಂದ್ರೆ ಎಲ್ಲರೂ ಬಯಸೋದು ಹಾಗೆ. ರಿಸಲ್ಟ್ ಬಹಳ ಬೇಕು ಅಂತ ಹೇಳ್ತಾರೆ. ನಾವು ಭೂಮಿಗೆ ಬರೋದನ್ನೇ ನಾವು 9 ತಿಂಗಳು ತೊಗೊಂಡು ಬಂದಿರ್ತೀವಿ ನಾವು. ಓಕೆ, ಈಗ ನಾವು ನೋಡ್ರಿ, ಮಕ್ಕಳು ಏನಾದ್ರು ಭಾಳ ಅವಸರ ಮಾಡ್ತಾ ಇದ್ರೆ ಏನಂತ ಹೇಳ್ತೀವಿ ಅವ್ರ ಮಕ್ಕಳಿಗೆ? 7ರ ಹುಟ್ಟಿಯೇನೋ ಅಂತ ಕೇಳ್ತಾರೆ. ನೋಡ್ರಿ, ಭಾಳಷ್ಟು ಒಂದ್ ಸ್ವಲ್ಪ ದಿವಸ ತಡ ಆತಂದ್ರೆ ಗಜಗರ್ಭ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಆನೆ ತೊಗೊಳೋದು ಜಾಸ್ತಿ. ಅದಕ್ಕೆ ಈ ಸಿಸ್ಟಮ್ ಏನೈತಲ್ಲ, ಇದು ನಿಸರ್ಗದತ್ವದಂತ ನಾವು ಇದನ್ನೇನೋ ಚೇಂಜ್ ಮಾಡ್ತೀವಿ ನಾವು ಇಲ್ಲ. ಆದ್ರೂ ಸ್ವಲ್ಪ ಆಗೈತಿ. ವೈದ್ಯಕೀಯ ಕ್ಷೇತ್ರದೊಳಗೆ ಅವರೇ ಕೇಳ್ತಾರೆ. ಅದಕ್ಕೆ ನಮ್ಮ ಹೇಳ್ತಾ ಇದ್ರು ಮುಂಚೆ ಮನೆಯೊಳಗನೆ ಎಲ್ಲ ಕೂಸ್ಬಿಡ್ತಾ ಇದ್ದು, ಮತ್ತು ಮನೆಯೊಳಗನೆ ಸಾಯ್ತಿದ್ದು ದೊಡ್ಡವರಾದ್ಮೇಲೆ. ಈಗಿಲ್ಲ, ಈಗ ಹಾಸ್ಪಿಟ್ಲಾಗ ಹೋಗ್ತಾರೆ, ಹಾಸ್ಪಿಟಲ್ ಸಾಯ್ತಾವ. ಹಂಗೆ ಅಲ್ಲಿ ನಮ್ಮನ್ನು ಕೇಳ್ತಾರೆ, ನೋವು ತಡಿತೀರಾ ಅಂತ ಕೇಳ್ತಾರೆ. ಆಗಲ್ಲ ಅಂತಂದ್ರೆ ಅವ್ರೇನು ಮಾಡ್ತಾರೆ, ಈಗ ಸಿಜರಿನ್ ಮಾಡ್ತಾರೆ. ಈಗ ಅನಿವಾರ್ಯ, ಆಲ್ಮೋಸ್ಟ್ ಎಲ್ಲ ಸಿಜರಿನ್. ಈಗ ನಮ್ಮ ಮಕ್ಕಳು ಕೂಡ ಸಿಜರಿನ್. ಯಾಕಂದ್ರೆ ಈಗ ನೋವು ತಾಳುವಂಥ ಶಕ್ತಿನೇ ಇಲ್ಲ. ಅದು ಇಮ್ಯುನಿಟಿ ಪವರ್. ಅದು ನಾವು ಏನು ಮಾಡಕ್ಕೆ, ನಮ್ಮ ಆಹಾರ ಅದು ತೊಗೊಳ್ತಾ ಇದ್ವಲ್ಲ,
ಅದರಲ್ಲಿಂದ ಶಕ್ತಿನ ಕಡಿಮೆ ಆಗೈತಿ. ಮೊದಲು ಹೆಂಗೆ ನಾವು ರಾಸಾಯನಿಕ ಗೊಬ್ಬರ ರಹಿತವಾಗಿ ಸಾವಯವ ಗೊಬ್ಬರದಿಂದ ಬೆಳಿತಾ ಇದ್ವಿ, ಅವು ಇಲ್ಲ ಈಗ. ಈಗ ಒಂದು ಕಾಯಿಲೆ ಬಂತಂದ್ರೆ ಹಿಂದಿನ ಕಾಲದೊಳಗೆ ಹೆಂಗೆ ಮಲೇರಿಯಾ ಪ್ಲೇಗು ಹೆಂಗೆ ಬಂದ್ರೆ ಇಡೀ ಊರೆಲ್ಲ ಕಾಯಿಲೆ ಕಿತ್ತಲ್ಲ, ಈಗಲೂ ಕೂಡ ಕಾಮನ್ ಅಂಥವು ಕೆಲವೊಂದು ಡಿಸೀಸ್ ಅದಾವೆ. ಈಗ ನೋಡ್ರಿ, ಈಗ ನೀವು ಎಲ್ಲರಿಗೂ ಬೇಕಾದಲ್ಲ ಕೇಳ್ರಿ, ಶುಗರ್ ಎಲ್ಲರಿಗಿದೆ, ಶುಗರು, BP ನಾರ್ಮಲ್ ಎಲ್ಲರಿಗೆ ಅದಾವೆ. ಯಾಕೆ? ಅವಾಗ ಸ್ವಲ್ಪ ದೈಹಿಕ ಶ್ರಮ ಭಾಳ ಪಡ್ತಾ ಇದ್ರು, ಸ್ವಲ್ಪ ಕಡಿಮೆ ಇತ್ತು ರೋಗ. ಈಗ ಇಲ್ಲ, ಮಾನಸಿಕವಾಗಿ ಜಲ್ದಿ ಆಗ್ಬೇಕಂತ ಹೇಳ್ತಾರೆ. ಹಿಂಗಾಗಿ ತಾಳ್ಮೆನೂ ಕಡಿಮೆ ಆಗೈತಿ. ಆಮೇಲೆ ಈ ಯಂತ್ರಗಳ ಜೊತೆ ಭಾಳಷ್ಟು ಓಡಾಡ್ತಾರಲ್ಲ, ಅಂದ್ರೆ ನಮ್ಮ ಮೊಬೈಲ್ದೊಳಗೆ, ಆಮೇಲೆ TV ಒಳಗೆ ಈ ಪರಸ್ಪರ ಸಂವಾದನೂ ಕಡಿಮೆ ಆಗೈತಿ. ವ್ಯಕ್ತಿ ಜೊತೆ ಮಾತಾಡುವಂಥ ಒಂದು ಸಂಬಂಧಗಳಾಗಲಿ, ಅಕ್ಕಪಕ್ಕದವರ ಬಗ್ಗೆ, ಅಂದ್ರೆ ಯಾರೋ ಒಬ್ಬರು ಮಹೇಶ್ ಯಾರೋ ಒಬ್ಬರು ಅವ್ರು ಮೊನ್ನೆ ನಾನು ಕೇಳ್ತಾ ಇದ್ದೆ, ದಾಸಾಳ ಯಾರೋ ಅದಾರ, ಮಹೇಶ್ ದಾಸಾಳ ಅಂತ ಹಿಂಗೆ ಅದಾರ. ಅವ್ರು ಹೇಳ್ತಾ ಇದ್ರು, ಈಗಿನ ಜಗತ್ತಿನೊಳಗೆ ಏನಾಗೈತೆ ಅಂತಂದ್ರೆ ಸಂಪರ್ಕದೊಳಗೆ ಸಾಕಷ್ಟು ಕ್ರಾಂತಿ ಸಾಧಿಸಿಬಿಟ್ಟಿವಂತ ನಾವು. ಹೇಗೆ ಅಂತಂದ್ರೆ ಟ್ರಂಪ್ ನಮ್ಮ ಗ್ರೀನ್ಲ್ಯಾಂಡ್ನಲ್ಲಿ ಏನೈತೆ ಅನ್ನೋದು ನಮ್ಮ ಸುದ್ದಿ ಗೊತ್ತು. ನಾವು ಮೊನ್ನೆ ಗ್ರೀನ್ಲ್ಯಾಂಡ್ ತಗೋತಾನಂದ, ಇದು ಮಾಡ್ಕೋತಾನಂತ ಹೇಳಿ, ಅದು ಗೊತ್ತು. ಪಕ್ಕದ ಮನೆದು ಗೊತ್ತಿಲ್ಲ. ಅಂದ್ರೆ ಇಷ್ಟು ಫಾಸ್ಟ್ ಐತೆ ನಮ್ದು. ಅಂದ್ರೆ ಫಿಸಿಕಲಿ ಇಲ್ಲ, ಅಂದ್ರೆ ಮೆಂಟಲಿ ಭಾಳ ಫಾಸ್ಟ್ ಹೋಗ್ಬಿಟ್ಟಾನ. ಅದಕ್ಕಾಗಿ ಯಾವುದ್ರಲ್ಲೂ ಅದಕ್ಕೊಂದು ಪಕ್ವ ಆಗ್ಬೇಕು. ಏನು ಪಕ್ವ ಆಗ್ಬೇಕಂತಂದ್ರೆ, ಒಂದು ಹೂ ಅರಳ್ಬೇಕಂತಂದ್ರೆ ಇಟ್ ಟೇಕ್ಸ್ ಟೈಮ್. ಅದಕ್ಕೆ ಪ್ರೆಗ್ನೆನ್ಸಿ, ಅದಕ್ಕೊಂದು ವಾಸನೆ ಸಿಗಲ್ಲ, ಅದಕ್ಕೆ ಬಣ್ಣ ಸಿಗಲ್ಲ, ಅದಕ್ಕೆ ಒಳ್ಳೆ ಬಣ್ಣ, ಅದನ್ನು ನೈಸರ್ಗಿಕವಾಗಿರೋದು ಬಣ್ಣನ ನಾವು ಆನಂದ ಪಡ್ಬೇಕಾಗಿತ್ತು ಅಂತಂದ್ರೆ ಅದನ್ನ ಅರಳಿಕೆ ಬಿಡ್ಬೇಕು ನಾವು. ಈಗ ನಾವು ಹಣ್ಣನ್ನು ಕಿತ್ಕೊಂಡು ಹೆಂಗೆ ನಾವು ಅದಕ್ಕೆ ರಾಸಾಯನಿಕವಾಗಿ ಅದನ್ನು ಹಳದಿ ಮಾಡ್ತೀವಲ್ಲ, ಬಟ್ ದೇರ್ ಇಸ್ ನೋ ಟೇಸ್ಟ್. ಅದಕ್ಕೊಂದು ಉದಾಹರಣೆ ಏನಂತಂದ್ರೆ, ಈ ಸಿಪ್ಪಿಗಳನ್ನ ದನ ತಿನ್ನಂಗಿಲ್ಲ, ಈಗ ತಿನ್ನಲ್ಲ. ಬಾಳೆಹಣ್ಣು ಸಿಪ್ಪಿ ಯಾಕೆ ತಿನ್ನಲ್ಲ ಸರ್? ಅವು ಭಾಳ ದಿನ ಕೆಮಿಕಲ್ ಬೇಸ್ ಇರ್ತಾವೆ, ಅವು ತಿನ್ನಲ್ಲ. ನಮ್ಮ ಮನೆ ಮುಂದೆ ನಾನೇ ಅನುಭವಿಸೀನಿ. ದನ ಮೂಸ್ ನೋಡಿ ಹೋಗ್ಬಿಡ್ತಾವ, ಅವು ಪಾಪ ಇನ್ನೂ ಬದಲಾಗಿಲ್ಲ. ಅವು ಆದ್ರೆ ನಾವು ಮನುಷ್ಯರೆಲ್ಲ ನಾವೆಲ್ಲ ಬದಲಾಗ್ಬಿಟ್ಟಿವಿ. ಆದ್ರೆ ಅವನು ಬದಲು ಮಾಡಿವಿ, ಅವನು ಬಿಟ್ಟಿಲ್ಲ, ಅವನು ಬದಲು ಮಾಡಿವಿ. ಯಾಕಂದ್ರೆ ಅವ್ರು ಹಾಕುವಂತ ಸೆಗಣಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ. ಅವು ಮೊದಲಿನೆಲ್ಲ ಸೆಗಣಿ ಎಲ್ಲ ಗಟ್ಟಿಯಾಗಿರ್ತಿತ್ತು, ತೊಗೊಂಡು ಹಂಗೆ ತೊಗೊಳ್ಬೋದಿಗೆ ತೊಗೊಳಕ್ ಆಗಿಲ್ಲ ಈಗ. ಯಾಕಂದ್ರೆ ನಾವು ತಿನ್ನುವಂಥ ಪದಾರ್ಥ ತಿಂತಾವು, ನಾವು ಏನು ಆಹಾರ ತಿಂತೀವಲ್ಲ ಅವನ್ನೇ ತಿಂತಾವು. ಅದಕ್ಕೆ ಲಿಕ್ವಿಡ್ ಫಾರ್ಮೇಷನ್ಸ್ ಭಾಳ ಅದಾವ. ಸುಮ್ಮನೆ ನಾವು ಅಬ್ಸರ್ವ್ ಮಾಡಿದ್ದಿದ್ದು. ಹಾಗಾಗಿ ಟೈಮ್ ತೊಗೊಂಡು ಏನಾಗುತ್ತಲ್ಲ ಅದಕ್ಕೆ ಒಂದಿಟ್ಟು ಹ್ಯಾಪಿನೆಸ್ ಇರುತ್ತೆ, ಮತ್ತು ಪರಿಪೂರ್ಣತೆ ಸಿಗ್ತೈತೆ ನಿಮ್ಗೆ. ಇಲ್ಲ ಅಂತಂದ್ರೆ ಮಂಗನ ಆಟಿದ್ದಂಗೆ, ಒಂದು 7 ಎಮ್ಮೆ ಮೇಲೆ ಕೊಡೋದು, ಒಂದ್ಸಲ 6 ಎಮ್ಮೆ ಮೇಲೆ ಕೊಡೋದು. ಹೀಗಾಗಿ ದರಿದ್ನೋ ಪರ್ಫೆಕ್ಟ್. ಏನೋ ಯಾವ ವಿಷಯದೊಳಗೂ ನಮಗೇನು ಪರಿಪೂರ್ಣತೆ ಸಾಧಿಸೋದಕ್ಕಿಂತ ಎಲ್ಲ ವಿಷಯದೊಳಗೆ ಅಲ್ಪ ಸ್ವಲ್ಪ ತಿಳ್ಕೊಂಡಿರ್ಬೇಕು ಅನ್ನೋ ಇದಕ್ಕೆ ಗಂಟು ಬಿದ್ದುಬಿಟ್ಟಾರೆ ಈಗ. ತೃಪ್ತಿ, ಹಿಂಗಾಗಿ ಅತೃಪ್ತರು ಭಾಳ, ಈಗ ತೃಪ್ತಿ ಕಡಿಮೆ ಈಗ. ಸಕ್ಸಸ್ ಟೇಕ್ ಟೈಮ್. ಹೌದು, ಅದಕ್ಕೆ ಟೈಮ್ ಬೇಕು. ನೀವು ನೋಡಿ ಕೇಳಿಲ್ಲ, ಸುನೀತಾ ವಿಲಿಯಮ್ಸ್ ಅವ್ರು ನೋಡ್ರಿ, ಅವ್ರು ಅಷ್ಟೊಂದು ದಿವಸ ಇಡೀ ಜೀವನ ನಾಶದಾಗ ತೆಗೆದ್ಬಿಟ್ರು, ಗಂಧ ತೆಗೆದಂಗ ಅವರೆಲ್ಲ. ಈಗ ನಮ್ಮ ಜನರಲ್ ನಂಗೆ ಕೂತಿದ್ರೆ ಅವ್ರು ಗಾಬರಿಯಾಗಲ್ಲೇ ಹಾರ್ಟ್ ಅಟ್ಯಾಕ್ ಹಾಕಿದ್ರು ಅವ್ರು. ನಮ್ಮ ಮನ್ಯಾಗ ಎಲ್ಲರ ಒಂದ್ ಕಡೆ ಹಿಂಗ್ ಬಿಟ್ಟು, ನಾನು ಅದನ್ನೇ ಹೇಳ್ತಾ ಇದ್ದೆ, ಹಿಂಗ್ ಬಿಟ್ಟು ಬಂದು ಎಲ್ಲಿ ಕಾಣ್ತಾನೆ ಇಲ್ಲ. ಈಗ ಫೋನ್ ಒಂದ್ ನಿಮಿಷ ನೀವು ಹೋಗಿ ನೀವು ಊರ್ ಮುಟ್ಟಿವಿ ಅಂತ ಹೇಳಿ ನೀವು ಹೇಳದೆ ಹೋದ್ರೆ ಫೋನ್ ಮೇಲೆ ಫೋನ್ ಬರ್ತಾವ, ಏನಾಗೈತೋ ಏನೋ ಅಂತ ಕೇಳ್ತಾರೆ. ಅವ್ ಪಾಪ ಹೆಂಗಿರ್ಬೇಕ್ರಿ? ದೇರ್ ಇಸ್ ನೋ ಕನೆಕ್ಷನ್ಸ್. ಅಂದ್ರೆ ಅದು ಅವರು ಅದಕ್ಕೆ ಸ್ಯಾಕ್ರಿಫೈಸ್ ಮಾಡ್ಯಾರ ಇಡೀ ಜೀವನವನ್ನ ಸೈನ್ಸ್ಕ್ಕಾಗಿ. ಅವ್ರೇನು ಆರ್ಡಿನರಿ ಪರ್ಸನ್? ಅವರು ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಭೌತಶಾಸ್ತ್ರ, ಖಗೋಳಶಾಸ್ತ್ರ ಎಲ್ಲ ಬಲ್ಲವರು ಅವರು. ನಾವು ಏನೂ ಇಲ್ಲಾರ್ದವರು. ಅದಕ್ಕೆ ಹಳೆ ಕಾಲದ ಏನು ಮಾತೈತಲ್ಲ, ತುಂಬಿದ ಕೊಡ ತುಳ್ಕಂಗಿಲ್ಲ ಅಂತ. ಅದು ಯಾವ ಅರ್ಧಂಬರ್ಧ ತುಂಬಿರ್ತಾವಲ್ಲ ಅವು ಭಾಳ ಶಬ್ದ ಮಾಡ್ತಾವ. ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ನೋಡಿ ನಮ್ಮ ಜನರಿಗೆ ಪರಿವರ್ತನೆ ಆಗ್ಯಾರ ಇಲ್ಲಿ. ಯಾಕಂದ್ರೆ ಅವರು ಎಂದೂ ಹೇಳ್ಕೊತಿದ್ದಿಲ್ಲ. ಅವರು ಒಂದು ನೋಡಿ ಇಡೀ ಪ್ರಶಸ್ತಿನ ನೀಡಕ್ಕೆ ಪದ್ಮಶ್ರೀ ಇವತ್ತು ಬಂದು ಅಲ್ಲಿ ಇವತ್ತೆಲ್ಲ ಅವನ್ನೆಲ್ಲ ಸ್ವೀಕಾರ ಮಾಡಲಿಲ್ಲ ಅವರು. ಸ್ವಾಮೀಜಿ ಅವರು ತೊಗೊಳಿಲ್ಲ. ಅವರು ಎಲ್ಲರಿಗೆ ಅಂತಾರೆ, ಏನಪ್ಪ ಪ್ರಶಸ್ತಿ ಕೊಟ್ಟರು ತೊಗೊಳಿಲ್ಲ, ಎಷ್ಟು ಸೊಕ್ಕ ಅಂತ ಕೆಲವ್ರು ಅಂತಾರೆ. ಸೊಕ್ಕಲ್ಲ ಅದ, ಅವ್ರಿಗೆ ಗೊತ್ತೈತೆ. ಅವ್ರಿಗೆ ಯಾವ ಪ್ರಶಸ್ತಿ ಕಡಿಮೆ ಇದ್ರು ಅವರು ಇಲ್ಲ. ಮತ್ತೆ ಸೊ ಅವ್ನ ಯಾನ್ ಅಳ್ಯಾಕಾಗುತ್ತೆ? ಅವ್ನ ಹೆಂಗೆ ಅಳಿದ ಅವ್ರನ್ನ? ಸೊ ನಾನು ಅವ್ರಿಗೆ ಕಣ್ಣೆದ್ರೆ ನೋಡಿರೋಂಥ ವ್ಯಕ್ತಿಯವರು. ನಾನು SLC ಇದ್ದಾಕ್ರ ಮನೆ ಬಿಟ್ಟು ಆಶ್ರಮಕ್ಕೆ ಬರ್ತಿದ್ದೆ ಓದಕ್ಕೆ. ಯಾಕಪ್ಪ ಅಂದ್ರೆ ಮನೆಯಲ್ಲಿ ಮಕ್ಕಳಿದ್ರು ಡಿಸ್ಟರ್ಬ್ ಆಗ್ತಿತ್ತು ಅನ್ನೋ ಕಾರಣಕ್ಕೆ ಆಶ್ರಮದಲ್ಲಿ ಬಂದು ಬೆಳಗ್ಗೆ 8 ಗಂಟೆಗೆ ಬಂದೆ ಅಂದರೆ 10 ಗಂಟೆ ಮಟ್ಟ ಅಲ್ಲೇ ಇರ್ತಿದ್ದೆ. ಸೊ ಸಿದ್ದೇಶ್ವರಪ್ಪ ನಮಗೆ ನೋಡ್ತಿದ್ರು, ಏನಪ್ಪ ಇಷ್ಟೊಂದು ಓದ್ತಿದ್ಯಲ್ಲ ಏನು ಅಂತೇಳಿ.
ಇಲ್ಲ ಎಕ್ಸಾಮ್ ಐತಿ ಅಪ್ಪಾಜಿ ಅದಕ್ಕೆ ಓದ್ತಿದ್ದೀನಿ ಅಂತ ಹೇಳಿದೆ. ಸೊ ಅವ್ರು ಹೇಳಿದ್ರು, ಹೌದಾ ಓದ್ತಿದ್ಯಾ, ಚೆನ್ನಾಗಿ ಓದು, ಒಳ್ಳೇದಾಗ್ಲಿ ಅಂತೇಳಿ. ನಿನಗೆ ಹಸಿವಾದ್ರೆ ಅಲ್ಲಿ ಊಟ ಹಾಕತ್ತಾರ, ಪ್ರಸಾದ ಹೋಗಿ ಊಟ ಮಾಡು. ಪ್ರಸಾದ ಮಾಡಂತಿದ್ರು ಪ್ರಸಾದ ಪ್ರಸಾದ ಮಾಡಿ ಊಟ ಇಲ್ಲ ಪ್ರಸಾದ ಪ್ರಸಾದ ಮಾಡಿ ಹೋಗು, ಆಮೇಲೆ ಚೆನ್ನಾಗಿ ಓದ್ಕೋ. ಇಲ್ಲೇ ಹಾ. ಪ್ರಸಾದ ಮಾಡಿ ಹಾ. ಆಮೇಲೆ ಇಲ್ಲಿ ಬಿಸಿಲು ಬಂತಂದ್ರೆ ಬಾ ಈ ಕಡೆ, ಇಲ್ಲಿ ಸ್ವಲ್ಪ ನೆರಳು ಐತಿ, ಬಂದು ಕೂತ್ಕೊಂಡು ಓದು ಅಂತ ಹೇಳ್ತಿದ್ರು. ಅದು ಬಹಳ ಹ್ಯುಮ್ಯಾನಿಟಿ ಅವರಲ್ಲಿ. ಅವರು ಎಂದೂ ಬೋಧಿಸ್ಲಿಲ್ಲ ಯಾವ ಧರ್ಮ ಯಾವ ಜಾತಿ ಯಾರಿಗೂ ಬೋಧಿಸಲ್ಲ, ಮಾನವ ಕುಲ ಒಂದೇ ಒಂದೇ. ಇಡೀ ಜೀವನ ಪರ್ಯಂತ ಅವ್ರು ಹೇಳಿದ್ದು ನಿಸರ್ಗವನ್ನ ಆದರ್ಶನ ಉದಾಹರಣೆ ಕೊಟ್ಕೊಂತಾನೆ ಹೇಳ್ತಾ ಇದ್ರು. ಆ ನಿಸರ್ಗ ಬಿಟ್ಟು ಏನೂ ಹೇಳಿಲ್ಲ. ಪಕ್ಷಿಗಳನ್ನು ಕುರಿತಾಗಿ, ಗಿಡಗಳನ್ನು ಕುರಿತಾಗಿ, ಆಮೇಲೆ ಬರೀ ಮಾನವ ಧರ್ಮದ ಕುರಿತಾಗಿನ ಮಾತು. ಕಲೆ ಬಗ್ಗೆನೂ ಸಾಕಷ್ಟು ಅವರು ಕಲಾವಿದರ ಬಗ್ಗೆನೂ ಭಾಳ ಗೌರವ ಇತ್ತು. ಅದು ನಿಮ್ಗೆ ಗೊತ್ತಾ, ಅವ್ರ ತಂದೆಯವ್ರ ಆರ್ಟಿಸ್ಟ್? ಇಲ್ಲ ಅವ್ರ ಈ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ, ಬಟ್ ಅವ್ರ ಬಗ್ಗೆ ಅಷ್ಟೇ ನಾವು. ಅವ್ರ ತಂದೆಯವರು ಕೂಡ ಆರ್ಟಿಸ್ಟ್. ಅದು ಒಂದು ಘಟನೆ ನಿಮಗೆ ಹೇಳ್ತೇನೆ. ಒಂದ್ಸಲ ಆಮೇಲೆ ಡ್ರಾಯಿಂಗ್ ಟೀಚರ್ಸಿಗೆ ಒಂದು ಸಭೆ ಕರೆದಿದ್ರು ಅವರು. ನಾವೆಲ್ಲ ಹೋಗಿದ್ವಿ. ನಾವು ನಮ್ಮ ಆರ್ಟಿಸ್ಟ್ ಒಂದು 50 ಜನ, ಇದ್ದವರು ಇಬ್ಬರು ಒಂದು ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಮಾಡಿ ಕ್ವಶನ್ಸ್ ಕೇಳ್ತಿದ್ರು. ಕಲೆ ಅಂದರೆ ಏನು ನಮ್ಗೆ ಗೊತ್ತಿತ್ತು. ಅವರು ಅದರಾಗೆ ಬೆಳೆದಾರ ಅವರು. ಮತ್ತು ಎಲ್ಲದನ್ನು ಇಷ್ಟೊಂದು ಚೆನ್ನಾಗಿ ಅವ್ರಿಗೆ ಭಾರತೀಯ ಆಧ್ಯಾತ್ಮಿಕ ಆಗಲಿ ವಿದೇಶಿ ಆಗಲಿ ಎಲ್ಲನೂ ಅರ್ಥ ಕುಡ್ದಿದ್ರು ಅವರು. ಅಂಥವ್ರು ಕೂಡ ಕೇಳ್ತಾರಂದ್ರೆ ಯಾರು ಉತ್ತರ ಕೊಡ್ತಾರೆ? ಎಲ್ಲ ಇವರು ಯಾವ್ರು ಹೇಳ್ತಾರೆ ಇವರು. ಅವ್ರು ಪರ್ಟಿಕ್ಯುಲರಾಗಿ ನನ್ನ ನೆನೆಸಿದ್ರು ಅವರು. ಅಂದ್ರೆ ಪಕ್ಕದವ್ರು ಏನಂದ್ರು, ಸರ್ ಇವ್ರು ಚೆನ್ನಾಗಿ ಮಾತಾಡ್ತಾರೆ ಸರ್ ಅಂತ ಅಂದ್ರು ನನಗೆ. ಇಲ್ಲ ಬುದ್ಧಿ ಮಾತಾಡೋಕ್ಕಾಗಲಿಲ್ಲ. ಅವರೆಲ್ಲ ಹೇಳ್ತಾರಂದ್ರೆ ನೀ ಮಾತಾಡ್ತೀವಿ, ಚೆನ್ನಾಗಿ ಮಾತಾಡ್ತೀನಿ, ಹೇಳಪ್ಪ ನೋಡೋಣ ಅಂಥೇಳಿ. ಇದೇ ನೀವೇನು ಕೇಳಿದ್ರಲ್ಲ ಈ ಪ್ರಶ್ನೆ, ಕಲೆ, ಲಲಿತ ಕಲೆ, ವಾಣಿಜ್ಯ ಕಲೆ, ಅದನ್ನೆಲ್ಲ ಪ್ರಕಾರದ ಬಗ್ಗೆ ಕೇಳಿದ್ರು ಅವರು. ಅಷ್ಟೊಂದು ತಾಳ್ಮೆ ಅವ್ರಿಗೆ. ಅಂದ್ರೆ ಒಬ್ಬ ದೊಡ್ಡ ವ್ಯಕ್ತಿ, ಎಲ್ಲ ತಿಳ್ಕೊಂಡ ವ್ಯಕ್ತಿ ಕೂಡ ಮತ್ತೊಬ್ಬರಲ್ಲಿರುವಂಥ ಚಿಕ್ಕ ಮಕ್ಕಳ ಹತ್ತಲ್ಲಿ ಇರುವಂತಹ ಜ್ಞಾನವನ್ನು ಹೆಂಗೆ ಹೊರ ತೆಗಿಬೇಕು ಅನ್ನೋದು ಜ್ಞಾನ ಅವರಲ್ಲಿತ್ತು. ಅವ್ರು ಇದನ್ನು ಅವ್ರು ಭಾಳ ಬಳಸ್ತಾ ಇದ್ದಾರೆ ಅವರು. ತಾವು ಮಾತ್ರ ಅಲ್ಲಿ ಕುಂತ್ಬಿಡೋರು ಸುಮ್ಮನೆ. ನೀವು ಏನು ಸಣ್ಣ ಮಕ್ಕಳು ಆಟ ಆಡ್ತಾ ಇರ್ತಾವೆಲ್ಲ, ತಾಯಿಗಳು ಬಾಲ ಅಲ್ಲಿ ಕುಂತಿರ್ತಾವೆ ನೋಡಿ ಹಿಂಗೆ. ಈಗೆಲ್ಲ ದನಗಳೆಲ್ಲ ಬಾಲಾಗೆಲ್ಲ ಆಡಿಸ್ತಿರ್ತಾವೆ, ಅವು ಸಣ್ಣ ಮಕ್ಕಳು ಆಡ್ತಿರ್ತಾವೆ ಸಣ್ಣ. ಹಂಗೆ ಅವರು ತಾವು ಮಾತ್ರ ಶಾಂತ ಇರೋರು. ಮಾತ್ರ ಉಳಿದವ್ರನ್ನೆಲ್ಲನೂ ವೇದಿಕೆಗೆ ಎಂದೂ ಬರ್ತಿದ್ದಿಲ್ಲ ಅವರು. ಮತ್ತೊಬ್ಬರನ್ನೆಲ್ಲ ವೇದಿಕೆ ಕೂರ್ಸಕ್ಕೆ ಅವ್ರು ಭಾಳ ಆಸೆ ಪಡ್ತಾ ಇದ್ದಾರೆ ಅವರು. ಓಕೆ ಸರ್. ನೀವು ಒಂದು ಕಲೆ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀರಾ. ಸೊ ಓವರಾಲ್ ಹೇಳಬೇಕಂದ್ರೆ ಏನು ಹೇಳ್ತೀರಾ ಸರ್ ಈ ಕಲೆ ಬಗ್ಗೆ? ಓವರಾಲ್ ಇವಾಗ ಸದ್ಯದ ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು, ಹಿಂದಿಂದಾಗಿರ್ಬೋದು, ಸೊ ನಿಮ್ಮ ತಂದೆದಾಗಿರ್ಬೋದು, ಸೊ ಫ್ಯೂಚರಲ್ಲಿ ಬರೋದಾಗಿರ್ಬೋದು, ಓವರಾಲ್ ಹೇಳೋದಾದರೆ ಏನು ಹೇಳ್ತೀರಾ? ಏನಿಲ್ಲ, ಈಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಟೆಕ್ನಾಲಜಿ ಇಟ್ಸ್ ಸಪೋರ್ಟ್ ಟು ದಿ ಹ್ಯೂಮನ್ ಕೈಂಡ್ಸ್. ಓಕೆ, ನಾನು ಸಾಯಂಕಾಲ ಆದಮೇಲೆ ದೀಪ ಹಚ್ಚಿರಿ ಅಂತ ಹೇಳೋದು ಒಂದು ಪದ ಇತ್ತು. ನಾವು ಈಗಲೂ ಕೇಳ್ತಾ ಇರ್ತೀರಿ. ಯಾಕೆ ಹೇಳ್ತಾ ಇದ್ರು ಸಾಯಂಕಾಲ ಅಂತಂತ ತಕ್ಷಣ, ಅಂದಿನ ಕಾಲದೊಳಗೆ ದೀಪದ ವ್ಯವಸ್ಥೆನೇ ಇರಲಿಲ್ಲ. ಅದಕ್ಕೆ ಸಾಯಂಕಾಲ ದೀಪ ಹಚ್ತಾ ಅಂತ. ಆದ್ರೆ ಆ ಸಂಪ್ರದಾಯ ಮಾತ್ರ ಹೋಗಿಲ್ಲ. ಈಗ ಇವತ್ತು ಇಷ್ಟೊಂದು ಬೆಳಕಿದ್ರು ಕೂಡ ನಾವೇನು ಮಾಡ್ತೀವಿ, ದೀಪ ಹಚ್ತೀವಿ. ಇದು ಬದಲಾಗೈತಿ. ಏನು ನಾವು ಉಪಯೋಗ ಮಾಡುವಂಥ ಟೆಕ್ನಾಲಜಿ ಎಲ್ಲ ಬದಲಾಗೈತಿ. ಆದ್ರೆ ಕೆಲವೊಂದು ಮಾತುಗಳು ಉಳಿದಿರ್ತಾವೆ. ಹಂಗೆ ಕಲೆ ಅನ್ನೋದು ಏನೈತಲ್ಲ, ಈ ಕಲೆ ಇದು ಉಳಿದೇ ಇದು. ನೀವು ಯಾವ ಬೇಕಾದಂಥ ನಿಮ್ಮಲ್ಲಿ ಮಾಧ್ಯಮಗಳಿಗೆ ಬರಲಿ, ಏನೇ ಬರಲಿ ಕೂಡ ಇವ್ರದ್ದು. ಈಗ ನಾನೇ ಈಗ ಏನು ChatGPT ಮತ್ತು ಜೆಮಿನಿ ಬಗ್ಗೆ ನಾನು ಈ ಸ್ವಲ್ಪ ಶಾರ್ಟ್ ಪೀರಿಯಡ್ನಾಗ ನಾನು ಕೇಳ್ಕೊಂಡೀನಿ. ಸ್ವಲ್ಪ ವರ್ಕ್ನು ಮಾಡಿದೆ ಅದ್ರ ಮೇಲೆ. ಕೆಲವೊಂದು ವರ್ಕ್ ಮಾಡಿದ್ದೀನಿ. ಕೆಲವೊಂದು ಉದಾಹರಣೆ ಅದ ನೋಡಿ, ಇಲ್ಲಿ ಮಾಡಿದ್ದೀನಿ ನಾನು. ಅವನ್ನ ನೋಡಿದಾಗ ಅನಿಸ್ತು ನನಗೆ. ಆಮೇಲೆ ಸ್ಟಾರ್ಟಿಂಗ್ ಎಲ್ಲ ಎಷ್ಟೋ ಖುಷಿಯಿಂದ ಮಾಡಿದ್ವಿ. ಈಗ ಬೇಜಾರಾಕೈತಿ. ಈ ಒಡನಾಟ, ಇದ್ರ ಜೊತೆಗೆ ಬ್ರಷ್, ಬಣ್ಣ, ನೀರು, ಇದ್ರ ಜೊತೆಗೆ ಏನು ಒಡನಾಟ ಇರುತ್ತಲ್ಲ, ಅದನ್ನೆಲ್ಲ ನಾವು ಕಳ್ಕೊಂಡ್ಬಿಡ್ತೀವಿ. ಇಲ್ಲಿ ಈ ಇದ್ರೊಳಗೆ ಏನು ಕೃತ್ರಿಮ ಬುದ್ಧಿ ಐತಲ್ಲ, ಅಲ್ಲಿ ಕಳ್ಕೊತೀವಿ. ಅಲ್ಲಿ ಭಾವರಹಿತ ಒಂದು ಸಂಬಂಧ ಅದು. ಇಲ್ಲಿ ಭಾವ ಸಹಿತ ಸಂಬಂಧ ಬಹಳ ವ್ಯತ್ಯಾಸ ಐತಿ. ಮನುಷ್ಯ ಇರೋದು ಅದಕ್ಕೆ ತೃಪ್ತಿ ಪಡ್ಕೊಂಡು ಕೆಲಸ ಮಾಡಬೇಕು, ನೆಮ್ಮದಿ ಇರ್ಬೇಕು ಮನುಷ್ಯನಿಗೆ. ಯಾವುದೇ ನೀವು ಕೆಲಸ ಮಾಡ್ರಿ ಅಲ್ಲಿ ನೆಮ್ಮದಿ ಇರಬೇಕು. ಎಲ್ಲಿ ನಮಗೆ ನೆಮ್ಮದಿ ಇರಂಗಿಲ್ಲ, ನೀವು ಅಲ್ಲಿ ದುಡ್ಡು ಕೊಟ್ಟು ನಿಮ್ಗೆ ಕೊಂಡ್ಕೊಳಕ್ಕಾಗಂಗಿಲ್ಲ. ಈಗ ನಾವು ಎಲ್ಲೆಲ್ಲೋ ಓಡಾಡ್ತೀವಿ, ನಾವು ನೆಮ್ಮದಿ ಸಂಬಂಧ ಎಲ್ಲೆಲ್ಲೋ ಅಲ್ಲಿ ಗೋವಾಕ್ಕೆ ಹೋದ್ನೋ, ಎಲ್ಲೋ ಮತ್ತೊಂದು ಕಡೆ ಹೋದ್ನೋ, ಎಲ್ಲೆಲ್ಲೋ ಹೋಗ್ತೀವಿ. ಆ್ಯಕ್ಚುಲಿ ಇಲ್ಲೇ ಇರೋದು ಅದು. ಸಂತೋಷ ಅನ್ನೋದು ಕೂಡ ನಮ್ಮ ಆತ್ಮದೊಳಗೆ, ನಮ್ಮ ಕಣ್ಣೊಳಗನೆ ಇರ್ತೈತೆ. ಅದನ್ನ ಬಿಟ್ಟು ಹೊರಗೆ ಇರಂಗಿಲ್ಲ. ನಾವು ಅದನ್ನು ನೀವು ಅನುಭವಿಸ್ಬೇಕಂತಂದ್ರೆ ಮೋಡದೊಳಗೆ ಸಾಕಷ್ಟು ಆಕಾರಗಳು ಕಂಡು ಬರ್ತಾವೆ. ಅಲ್ಲಿ ನಮಗೊಂದು ರೂಪಗಳು ಕಾಣ್ತಾವೆ. ಅದನ್ನೇ ನೀವು ಒಬ್ಬ ಪರ್ಸನ್ನಿಗೆ ನೋಡಿ ಅಲ್ಲಿ ಮೊಲ ಕಾಣ್ತದೆ ನೋಡಿ ಅಂತಂದ್ರೆ ಎಲ್ಲೈತೆ ಅದು ಕಾಣಂಗೇ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅದನ್ನು ತರೋದು ಕಷ್ಟ ಆಗುತ್ತೆ. ಇದೂ ಹಾಗೆ, ಟೆಕ್ನಾಲಜಿನೂ ಹಾಗೆ. ಈಗ ಆ್ಯಂಡ್ರಾಯ್ಡ್ ಫೋನ್ ಬಂದೂ, ಕಾಮನ್ ಫೋನಿಂದ ಆ್ಯಂಡ್ರಾಯ್ಡ್ ಫೋನ್ ಎಷ್ಟು ಜನ ಬಂದರೂ
ಸ್ಟಿಲ್ ಟುಡೇ ಎಷ್ಟೋ ಜನ ಇನ್ನೂ ನಮ್ಮ ಎಲ್ಲ ರಿಟೈರ್ಡ್ ಆದಮೇಲೆ ಇದಕ್ಕೆ ಹೋಗಿ ತೊಗೊಬಿಡ್ತಾರೆ ರೊಕ್ಕ, ಬ್ಯಾಂಕಿಗೆ ಹೋಗಿ ಕ್ಯಾಶ್ ತೊಗೊಬಿಡ್ತಾರೆ. ಬದಲಾಗಿಲ್ಲ ಕೆಲವೊಂದು, ಆಗೋದೂ ಇಲ್ಲ ಅವರು. ಹಾಗಂತೇಳಿ ಫೋನ್ಪೇ ಬಂದಾಗಿದ್ದಾವೇನ್ರಿ? ಅವು ಚಾಲು ಇವೆ. ಒಂದು ರೀತಿಯಿಂದ ಒಳ್ಳೆಯದು. ಏನಪ್ಪ ಅಂದ್ರೆ ಟೆಕ್ನಾಲಜಿಯಿಂದ ಇಡೀ ನಮ್ಮ ದೇಶದ GDP ಅದಕ್ಕೆ ನಮಗೊಂದು ಸಿಗತೈತಿ. ಅದನ್ನು ಏನಾದರೂ ದೇಶದ ಅಭಿವೃದ್ಧಿಗೆ ಹಾಕ್ಬೋದು. ಹಂಗೆ ಆ ದೃಷ್ಟಿಯಿಂದ ಒಳಿತು. ಆದರೆ ಈ ಕಲೆಗಳ ದೃಷ್ಟಿಯಿಂದ ನೋಡಿದರೆ ಅದು ಸಂಗೀತ ಆಗಿರ್ಬೋದು, ನಾಟಕ ಆಗಿರ್ಬೋದು, ಅದೆಲ್ಲ ಇತ್ತು. ಆ ಚಿತ್ರಕಲೆ ಒಳಗನ ಎಲ್ಲ ಆದಾಯ ಮಾಡಿ ಕೊಟ್ಬಿಟ್ರೆ ಮುಂದೆ ಅದನ್ನು ಸಂತೋಷ ಪಡೋರು ಯಾರು? ಹೌದು. ಈಗ ಒಬ್ಬರು ಅಡುಗೆ ಮಾಡೋರು, ಒಬ್ಬರು ಊಟ ಮಾಡೋರು, ಅದು ಇದ್ರನ್ನ ಚಂದ. ಅಡುಗೆ ಹೆಂಗಾಗೈತೆ ಅಂತ ಕೇಳ್ಬೇಕು ಅವರು. ಚೆನ್ನಾಗೈತೆ, ಸ್ವಲ್ಪ ಉಪ್ಪು, ಸ್ವಲ್ಪ ಕಡಿಮೆ, ಇಂದಿಟ್ಟು ಹೆಚ್ಚು ಅಂತ ಹಿಂಗೆ ಹೇಳಿದ ಮೇಲೆ ಸ್ವಲ್ಪ ಏನಾದರೂ ಹಾಕ್ಬೋದು. ಅದು ಹೆಂಗೋ ಇಲ್ಲಿ ಯಾರಿಗೆ ಕೇಳೋದಿಲ್ಲ, ಅವ್ರೇನು ಹೇಳ್ಬೋದು ಅಷ್ಟೇ. ರೆಡಿಮೇಡ್ ಫುಡ್ ಹೌದು, ಇಲ್ಲಿ ಅದನ್ನ ನಾವು ಫೀಲ್ ಮಾಡೋಕ್ಕಾಗಿಲ್ಲ. ಏನೇ ಬಂದ್ರೂ ಕೂಡ, ನೀವು ಎಷ್ಟೇ ಟೆಕ್ನಾಲಜಿನೂ ಬಂದರೂ ಕೂಡ ಆತ್ಮತೃಪ್ತಿ ಅಂತ ಏನೈತಲ್ಲ, ಆತ್ಮತೃಪ್ತಿ ಮುಂದೆ ಇವು ಯಾವುವು ಕೂಡ ಇವು ಎಲ್ಲ ವ್ಯರ್ಥ ಅಂತ ನಂದು. ಓಕೆ. ಸೊ ಕಲೆ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀರಾ. ಸೊ ನನ್ನ ಜೊತೆನೂ ಕೂಡ ತುಂಬ ಹಂಚ್ಕೊಂಡ್ರಿ ಸರ್. ಸೊ ನಿಮ್ಮ ಪರ್ಸ್ನಲ್ ಆಗಿರ್ಬೋದು, ನಿಮ್ಮ ಕಲೆ ಏನೇನು ಮಾಡ್ಕೊತ ಬಂದರೆ ಅದ್ರ ಬಗ್ಗೆ ಎಲ್ಲ. ಸೊ ತುಂಬ ಖುಷಿ ಆಯಿತು. ಸೊ ಈ ವಿಡಿಯೋ ಮುಖಾಂತರ ಸಾಕಷ್ಟು ಯುವಕರಿಗೆ ಪ್ರೇರಣೆ ಆಗುತ್ತೆ. ಸೊ ಅವ್ರ ಜೀವನದಲ್ಲಿ ಕೂಡ ಯಾವ ಥರ ಟೆಕ್ನಾಲಜಿನ ಪ್ಲಸ್ ಓಲ್ಡ್ ಟೆಕ್ನಾಲಜಿ ಪ್ಲಸ್ ನ್ಯೂ ಟೆಕ್ನಾಲಜಿ ಎರಡನ್ನೂ ಅರಿತುಕೊಂಡು ಅವ್ರ ಜೀವನವನ್ನು ಯಾವ ಥರ ರೂಪಿಸ್ಕೋಬೇಕು, ಕಂಪ್ಲೀಟಾಗಿ ಮಾಡರ್ನ್ ಟೆಕ್ನಾಲಜಿ ಮೇಲೆ ಅವಲಂಬಿತ ಆಗಿರಬಾರ್ದು ಅನ್ನೋದನ್ನು ನಿಮ್ಮ ಮುಖಾಂತರ ನಾವು ತಿಳ್ಕೊಂಡಿದ್ದೀನಿ ಸರ್ ನನ್ನಂತರೂ. ಸೊ ಪ್ರೇಕ್ಷಕರು ಕೂಡ ತಿಳ್ಕೊತಾರ ಅಂದ್ಕೊಂಡಿದ್ದೀನಿ. ಓಕೆ. ಸೊ ಇಲ್ಲಿಗೆ ನನ್ನ ಸಂದರ್ಶನ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು ಸರ್. ಕೊನೆಗೆ ಒಂದು ಕವನ ಹೇಳ್ತೀನಿ ಅಂದಿದ್ರಿ. ಕವಿತೆ ಇವತ್ತು ನನ್ನ ತಾಯಿ ನನ್ನ ಜೊತೆಗೆ ಇದ್ದಾರೆ. ಇದು ಒಂದು 2 ವರ್ಷದ ಮುಂಚೆ, ಅಂದರೆ 2023ರಲ್ಲಿ ಬರೆದಿದ್ದಿದ್ದು. ಏನಂದ ಯವ್ವ 93ರ ಚೆಲುವಿ ನಮ್ಮವ್ವ, ಯವ್ವ ನೋಡವ್ವ ನಮ್ಮವ್ವನ ಚೆಲುವನ್ನ, ಹ್ಯಾಂಗ ಹೊಳಿತಾಳ ನೋಡು ಲಕಲಕ ಅಂತ. 7 ಮಕ್ಕಳ ತಾಯಿ ಮಳೆ ಬೆಲ್ಲಿನಂಗ ಬಲು ಚಂದ, ಇನ್ನ ಬಾಗಿಲ್ಲ ಬೆನ್ನ ಆಚಾರ ವಿಚಾರ ಎಲ್ಲ ನೆಟ್ಟ ನೇರ. ಅದೆಂಥ ತೇಜಸ್ವಿ ಕಳ ನೋಡವ್ವ ನಮ್ಮವ್ವನ ಮುಖದ ಮೇಲೆ ನಲಿದೈತಿ, ಅದೇನು ಸಂತೃಪ್ತಿಯ ಭಾವ ನೋಡಪ್ಪ, ಹಡೆದವನ ಎದೆಯಾಗ ಸಂತುಷ್ಟತೆಯ. ನೋಡಿದರ ಕ್ಷಣ ಹೊತ್ತ ಮತ್ತ ನೋಡಬೇಕೆಂಬ ಮಸ್ತ ರೂಪ, ಸಂಕಟ ನೋವು ದುಃಖಗಳ ಮರಿಸೋ ಮಾಟ. ಬಂಗಾರನ್ನ ಕಾಸಿ ಬಡೆದಂಗ ಮೆತ್ತನೆಯ ಮನಸ ಮಾಗ್ಯಾಳ, ನಮ್ಮೆಲ್ಲರ ಭಾಗ್ಯದ ಬಾಗಿಲ ತೆಗೆದಾಳ. ಹಿಂಗ ಇರಲವ್ವ 100ರ ಗಂಟ, ಮಕ್ಕಳ ಮೊಮ್ಮಕ್ಕಳ ಮರಿಮಕ್ಕಳ ಸಂಗಾಟ. ಹಿರಿತನದ ಸಿರಿಯ ಸಂತತಿಗೆ ಹಂಚುತ್ತ, ಮಗುವಿನ ನಗೆಯ ಮೊಗೆದು ಚೆಲ್ಲುತ್ತಾ. ಬಾಳಿ ಬದುಕಲ್ಲವ್ವ ನಮ್ಮವ್ವ ನಮ್ಮೆಲ್ಲರ ಬಾಳ ಜ್ಯೋತಿಯಾಗಿ. ಓಕೆ, ತುಂಬ ಚೆನ್ನಾಗಿದೆ ಸರ್. ಕೇಳಲು ತುಂಬ ಮೃದು, ತುಂಬ ಚೆನ್ನಾಗಿ ಅನ್ಸುತ್ತೆ. ಕೇಳಿದ್ರೆ ಫೀಲ್ ಆಗುತ್ತೆ. ಆ ಒಂದೊಂದು ಪದನೂ ಕೂಡ ನಮ್ಗೆ ರಿಲೇಟೆಡ್, ನಮ್ಮ ತಾಯಿಗೂ ರಿಲೇಟೆಡ್ ಆಗೋ ಇದು ಎಲ್ಲರಿಗೆ ಇದು ರಿಲೇಟ್ ಆಗುತ್ತೆ ತಾಯಿದು. ಇವತ್ತ ಒಬ್ರು ಪಾಪ ನಮ್ಮ ಫ್ರೆಂಡ್ ಒಬ್ರು ತಂದೆಯವ್ರು ತೀರ್ಕೊಂಡ್ರು. ಅಪ್ಪ ಹೋದ ಅಂತ ಹೇಳಿ ಅವರು ಪಾಪ ಬರೆದ್ರು. ಅವರು ಎಷ್ಟು ಅಂದ್ರೆ ಅವರು ಕವಿಗಳೇನ, ಏನೂ ಇಲ್ಲ, ಅವರು ಭಾಳ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿ ಕೆಲವೊಂದ್ಸಲ ಭಾಳಷ್ಟು ಹೇಳೋಕ್ಕಾಗಂಗಿಲ್ಲ ನಮಗೆ. ಈ ನಮ್ಮವ್ರು ಕೆಲವ್ರು ತೀರ್ಕೊಂಡಾಗ ನೀವು ಹೇಳೋಕ್ಕಾಗಂಗಿಲ್ಲ ನಮಗೆ. ಅದಕ್ಕೆ ಅವ್ರದ್ದು ಇಲ್ಲೇ ಹಾಕಿದ್ದಾರೆ ಅವ್ರ ಪಾಪ. ಅದ ಬರ್ದಾರ ಅವರು, ಅವ್ರೊಂದು ಕವಿತೆನೂ ಬರೆದ್ಬಿಟ್ಟಾರ ಅವರು. ಆಮೇಲೆ ಅದಕ್ಕೆ ಅವ್ರ ಅಪ್ಪ ಹೋದ ಅಂತಂತ ಹೇಳಿ ಬರೆದ್ರಲ್ಲ, ನಾನೊಂದು ಕೆಳಗೊಂದು 3 ಸಾಲ ಅಷ್ಟೇ ಬರೆದು ಕಳಿಸಿದೆ ಅವ್ರಿಗೆ. ಏನಂತಂತ ಹೇಳಿ, ಅನ್ನೋ ಹಾಗಿಲ್ಲ ಅಪ್ಪ ಹೋದ ಅಂತ ಹೇಳಿ ಅನ್ನೋ ಹಾಗಿಲ್ಲ, ಅವ ಕುಂತಾನ ಎದಿಯಾಗ. ಇಷ್ಟೇ ಸಾಕು. ಅಂತಂದ್ರೆ ಈಗ ಅವ್ರ ಟೈಮ್ ಸಿಕ್ಕತಿ ಏನೋ ಬರ್ದಾರ ಅವರು. ಆಮೇಲೆ ಅದನ್ನ ಬಹಳ ದುಃಖ ಆದಾಗ, ಭಾಳ ಸಂತೋಷ ಆದಾಗ ಭಾಳ ವ್ಯಕ್ತ ಮಾಡೋಕೆ ಆಗಂಗಿಲ್ಲ ಮನುಷ್ಯ. ಏನೋ ನಾವು ಏನಂತಾರಲ್ಲ, ಕಾಟಾಚಾರಕ್ಕೆ ಕೆಲವೊಂದು ಮಾತುಗಳನ್ನ ಹೇಳಿ ಸುಮ್ಮಿರ್ಬೋದು. ಆದರೆ ಕವಿ ಕಲಾವಿದರಿಗೆ ಅವ್ರಿಗೆ ಯಾವಾಗ ಅದನ್ನ ಎಫೆಕ್ಟ್ ಆಕತ್ತೋ ಅವಾಗ ಬರೀತಾರೆ ಅದನ್ನ.